ನಮಸ್ತೆ ಎಲ್ರಿಗೂ. ನೇತ್ರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ ವಿಡಿಯೋ ನೋಡ್ತಿರೋರು ಕೊನೆಯವರೆಗೂ ನೋಡಿ. ಇವತ್ತು ನಾನು ತುಪ್ಪನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ಮಾಡ್ತಾಯಿದ್ದೀನಿ. ಮತ್ತು ತುಂಬ ಜನಕ್ಕೆ ಗೊತ್ತಿದೆ ತುಪ್ಪ ಹೇಗೆ ಮಾಡೋದು ಅಂತ. ಬಟ್ ಇವತ್ತು ನಾನು ಒಂದು ತುಪ್ಪದ ವಿಷಯವಾಗಿ ನನಗೊಂದು ಇನ್ಸಿಡೆಂಟ್ ಆಗಿತ್ತು, ಅದನ್ನು ಶೇರ್ ಮಾಡೋಣ ಅಂತ. ಊಟದ ವಿಚಾರದಲ್ಲಿ ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಅದೇ ರೀತಿ ಈ ಬೆಣ್ಣೆ ತುಪ್ಪ ವಿಚಾರದಲ್ಲಿ ಕೂಡ ಅಂಗಡಿಗಳಲ್ಲಿ ನಾವು ತೊಗೊಳ್ಳೋದು ಫುಲ್ ಫ್ರೆಶ್ಶಾಗಿ ಇರೋದಿಲ್ಲ ಅದು. ಮತ್ತು ಅದಕ್ಕೆ ಧಾಲ್ಡಾನ ಮಿಕ್ಸ್ ಮಾಡಿರ್ತಾರೆ. ಆ ಸೇಮ್ ಇನ್ಸಿಡೆನ್ಸ್ ಇನ್ನೊಂದು ಏನಂತಂದರೆ, ಇವಾಗ ಬೆಣ್ಣೆ ಕೊಂಡ್ಕೊಂಡು ಕೂಡ ಮನೇಲಿ ನಾವು ಮಾಡ್ಕೋತೀವಲ್ಲ, ಆ ಒಂದು ಇನ್ಸಿಡೆಂಟಲ್ಲಿ ಕೂಡ ನನಗೆ ಒಂದು ಅನುಭವ ಆಯಿತು. ಅದು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ. ಮತ್ತು ನನ್ನ ತುಪ್ಪ ಹೇಗೆ ಅದಕ್ಕೆ ಏನೇನು ಮಾಡ್ಕೋತಾ ಇದ್ದೀನಿ ಅಂತ 8 ಸೇರು ಅಂತ ಸೇರು ಲೆಕ್ಕದಲ್ಲಿ ಕೊಡ್ತಾರೆ ನಮ್ಮ ಕಡೆ ತುಪ್ಪ ಬೆಣ್ಣೆನ. ಆ ಬೆಣ್ಣೆ ತಂದು ನಾನು ನೆನ್ನೆ ತಂದಿದ್ದೆ ಬೆಣ್ಣೆ. ನೆನ್ನೆ ತಂದ ತಕ್ಷಣ ಹಂಗೆ ಇಟ್ಟರೆ ಕರಗೋಗುತ್ತೆ, ಮೆಲ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಬಾಕ್ಸಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದು ಗಟ್ಟಿಯಾಗಿತ್ತು. ಅದನ್ನು ನಾನು ತುಪ್ಪ ಕಾಯಿಸುವಂಥ ಪಾತ್ರೆಗೆ ಹಾಕ್ಬಿಟ್ಟು ಬಿಸಿಗಿಟ್ಟಿದ್ದೀನಿ. ಆ ಬಿಸಿ ಆಗ್ತಿದ್ದಂಗೆ ಇಲ್ಲಿ ನಾನು 2 ಸ್ಪೂನ್ ಜಾಸ್ತಿ ತುಪ್ಪ ಬೆಣ್ಣೆ ಇರೋದ್ರಿಂದ ನಾನಿಲ್ಲಿ ಮೆಂತ್ಯ ಕಾಳನ್ನ ತೊಗೋತಾ ಇದ್ದೀನಿ. 2 ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ. ಅದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಹೀಗೆ ಹುರ್ಕೋಬೇಕು. ಅದು ಹುರ್ಕೊಂಡು ಫ್ರೈ ಮಾಡ್ಕೊಂಡು ಅದನ್ನು ಪುಡಿ ಮಾಡ್ಕೊಳ್ಬೇಕು. ಪುಡಿ ಮಾಡಿಕೊಂಡು ಏಲಕ್ಕಿ ಕೂಡ ಹಾಕೋತೀನಿ. ಈ ಮಧ್ಯದಲ್ಲಿ ನನಗೆ ಏನಾಯಿತು ಇನ್ಸಿಡೆನ್ಸ್ ಅಂತಂದರೆ, ಯಾರೋ ಒಬ್ಬರು ಹೀಗೆ ಹಳ್ಳಿ ಕಡೆಯಿಂದ ಬೆಣ್ಣೆ ತಂದಿದ್ರು ಬಾಕ್ಸಲ್ಲಿ ಹಾಕ್ಕೊಂಡು. ಆ ಬಾಕ್ಸಲ್ಲಿ ಆಗಲೇ ನನ್ನ ಮುಂದೆ ನಡೆದಿದ್ದು, ನಾನು ತೊಗೊಳಕ್ಕಿರಲಿಲ್ಲ. ಬೇರೆಯವ್ರು ಯಾರೋ ನನ್ನ ಮುಂದೆ ವ್ಯಾಪಾರ ಮಾಡ್ತಾಯಿದ್ರು ಬೆಣ್ಣೆಗೆ. ಅವರು ಸರಿ ತೊಗೊತೀನಿ ಅಂದ್ಬಿಟ್ಟು ರೇಟೆಲ್ಲ ಮಾತಾಡಿ ಫಿಕ್ಸ್ ಆಗಿದ್ರು. ಅವ್ರೇನು ಹೇಳಿದ್ರು, ಇದು ಬಾಕ್ಸ್ ನಾನು ಮತ್ತೆ ತೊಗೊಂಡು ಹೋಗಬೇಕಾಗುತ್ತೆ, ನೀವು ಯಾವುದಾದ್ರು ಬೇರೆದಕ್ಕೆ ಹಾಕ್ಕೊಳ್ಳಿ ಬೆಣ್ಣೆನ ಅಂತ ಹೇಳಿದ್ರು. 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಹಾಗೆಯೇ. ಆಮೇಲೆ ಅವರು ಹಾಗಂತ ಹೇಳಿದ್ರು, ಬೇರೆದಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ, ನನ್ನ ಬಾಕ್ಸ್ ಬೇಕಂತ. ಅದಕ್ಕೆ ಇವ್ರೇನು ಮಾಡಿದ್ರು, ನಮ್ಮ ಮನೇಲಿ ಇದ್ದದ್ದು ಒಂದು ಬಾಕ್ಸ್ ಕೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಕೊಟ್ಟೆ. ಅವರು ಏನು ಮಾಡಿದ್ರು, ಅದು ಬೆಣ್ಣೆ ಮೇಲ್ಗಡೆ ಇವರು ನೋಡಿದ್ರು ಅಷ್ಟೇ, ನಾವು ಚೆನ್ನಾಗಿದೆ ಅಂದ್ಬಿಟ್ಟು ಟೇಸ್ಟೆಲ್ಲ ಮಾಡಿದರು. 4 ಏಲಕ್ಕಿ ಕಾಯಿನ ತೊಗೊಂಡು ಪುಡಿ ಮಾಡಿಕೊಂಡು, ನಾನು ಅದು ಮೆಂತ್ಯ ಕಾಳು ಹುರ್ಕೊಂಡಿದ್ನಲ್ಲ ಅದು ಪುಡಿ ಮಾಡ್ಕೊಂಡು ನಾನು ಹಾಕೋತಾ ಇದ್ದೀನಿ. ಮತ್ತು ಇದು ಬೆಣ್ಣೆ ಅದು ಬಿಸಿ ಆಗ್ತಿದ್ದಂಗೆ ಉಕ್ಕೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಅದಕ್ಕೆ ಇದು ಜಾಸ್ತಿ ಆಗುತ್ತೆ, ಏನು ಉಕ್ಕುತ್ತೆ ಅಂದ್ಬಿಟ್ಟು ಇನ್ನೊಂದು ಪಾತ್ರೆಗೆ ಕೂಡ ಶಿಫ್ಟ್ ಮಾಡಿದೆ. ಅದು ಸ್ವಲ್ಪ ಉಕ್ಕೋದು ಕಮ್ಮಿ ಆದಮೇಲೆ ಮತ್ತು ಅಲ್ಲಿ ಆಗಿದ್ದು ತುಪ್ಪನೂ ಬೆಣ್ಣೆ ಕೂಡ ಮತ್ತು ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡು ಮಾಡಿದೆ. ಆಯಿತು, ಇವರು ಬಾಕ್ಸ್ ಇಸ್ಕೊಂಡ್ರು. ಇವರು ಜಸ್ಟ್ ಮೇಲ್ಗಡೆ ಮಾತ್ರ ಫಸ್ಟು ನೋಡಿದ್ದು, ಚೆನ್ನಾಗಿದೆ ಬೆಣ್ಣೆ ಅಂದ್ಬಿಟ್ಟು ಮೇಲೆ ಟೇಸ್ಟ್ ಮಾಡಿ ನೋಡಿದ್ರಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ವ್ಯಾಪಾರ ಮಾಡಿದರು. ಅದಾದಮೇಲೆ ನಮ್ಮ ಹತ್ರ ಇಸ್ಕೊಂಡಿದ್ದ ಬಾಕ್ಸಿಗೆ ಅವ್ರೇನು ಮಾಡಿದ್ರು, ಉಲ್ಟಾ ಬೆಣ್ಣೆನ ಹಿಂಗೆ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿದಾಗ ಏನಾಯಿತು, ಕೆಳಗಡೆ ಇರುವಂಥ ಬೆಣ್ಣೆ ಮೇಲೆ ಬಂತಲ್ಲ, ಆವಾಗ ಮತ್ತೆ ನೋಡಿದ್ರು ಟೇಸ್ಟು ಹೇಗಿರುತ್ತೆ ಅಂತ. ನೋಡಿದ್ರೆ ಅದು ಬೆಣ್ಣೆ ಥರ ಟೇಸ್ಟೇ ಸಿಗ್ತಾಯಿಲ್ಲ. ಅಂದರೆ ಅದಕ್ಕೆ ಧಾಲ್ಡಾ ಮಿಕ್ಸ್ ಮಾಡಿದ್ದಾರೆ. ಮೇಲೆ ಮಾತ್ರ ಬೆಣ್ಣೆ ಇದೆ, ಕೆಳಗಡೆ ಫುಲ್ ಧಾಲ್ಡಾ ಇದೆ. ಈಗ ಮೇಲೆ ನೋಡಿದಾನೆ ತೊಗೋತಾರೆ ಬೆಣ್ಣೆ ಅಂದ್ಬಿಟ್ಟು ಇವ್ರು ಏನು ಮಾಡಿದ್ದಾರೆ, ಕೆಳಗಡೆ ತಳದಲ್ಲಿ ಧಾಲ್ಡಾನ ಮಿಕ್ಸ್ ಮಾಡ್ಕೊಂಡು ತೊಗೊಂಬಂದಿದ್ದಾರೆ. ಆಮೇಲೆ ಅವರು ಮತ್ತೆ ಟೇಸ್ಟ್ ಮಾಡಿದಾಗ ಅದು ರುಚಿ ಸಿಗ್ತಾಯಿಲ್ಲ, ಒಂಥರ ಎಣ್ಣೆ ಥರ ಅನಿಸ್ತಿದೆ. ನನಗೂ ಸ್ವಲ್ಪ ಕೊಟ್ಟು ಟೇಸ್ಟ್ ನೋಡು ಅಂತ. ಆವಾಗಲೇ ತಿಂದಿದ್ದಕ್ಕೂ ಇವಾಗಲೂ ತಿಂದಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ, ಒಂಥರ ಟೇಸ್ಟ್ ಆಗೋಯ್ತು. ಆಮೇಲೆ ಸರಿ ಬೇಡ, ಇದೇನೋ ಮಿಕ್ಸಿಂಗ್ ಇದೆ ನಿಮ್ಮದು ಅಂದ್ಬಿಟ್ಟು ಮತ್ತೆ ವಾಪಸ್ ಕೊಟ್ಟು ಕಳಿಸ್ವಿ. ಆವಾಗ ಅವರು ಬೈಕೊಂಡು, ಇಲ್ಲ ನಾವು ಚೆನ್ನಾಗಿರೋದೇ ತಂದಿರೋದು ಹಾಗೆ ಹಿಂಗೆ ಅಂತ ಹೇಳಿ ತೊಗೊಂಡು ಹೋದರು. ಸೊ ಹೀಗೆಲ್ಲ ಆಗುತ್ತೆ. ಈ ಕಾರಣಕ್ಕೆ ನೀವು ಬೆಣ್ಣೆನ ಪ್ಯೂರ್ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಿ ಬೆಣ್ಣೆ ತೊಗೊಂಡು ಈ ಥರ ಮನೆಯಲ್ಲಿ ಮೆಂತ್ಯ ಕಾಳು, ಏಲಕ್ಕಿ, ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ಕೂಡ ಹಾಕ್ಕೊಂಡು ತುಪ್ಪ ಕಾಯಿಸ್ಕೊತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ. ಈ ರೀತಿ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಬೆಣ್ಣೆಗಳನ್ನ ನೋಡಿ ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡಿ ತೊಗೊಳ್ಳಿ. ಮತ್ತು ತುಪ್ಪ ತೊಗೊಳ್ಳೋದು ತುಂಬ ಕಮ್ಮಿ ಮಾಡಿದ್ರೇ ಒಳ್ಳೆಯದು. ಅದರಲ್ಲೂ ಕೂಡ ತುಪ್ಪದಲ್ಲೂ ಕೂಡ ಧಾಲ್ಡಾ ಹಾಕಿರ್ತಾರೆ ಮಿಕ್ಸಿಂಗು. ಸೊ ಈ ರೀತಿ ಇನ್ಸಿಡೆನ್ಸ್ ಆಯಿತು. ಇದು ಆದಾಗಲಿಂದ ನನಗೆ ಭಯ ಸ್ವಲ್ಪ, ಏಕೆಂದರೆ ಎಲ್ಲ ಫುಡ್ಗೂ ಈ ಮಕ್ಕಳಿಂದ ಹಿಡಿದು ನಾವು ತುಪ್ಪ ಯೂಸ್ ಮಾಡ್ತೀವಿ. ಹಾಗಾಗಿ ನಾವು ತಿನ್ನೋವಂಥ ಊಟದಲ್ಲಿ ಕಾಂಪ್ರಮೈಸ್ ಬೇಡ. ಯಾಕೆಂದರೆ ಈಗಿನ ಕಾಲದಲ್ಲಿ ಯಾವ ಫುಡ್ಡು ಕೂಡ ಹೈಜೆನಿಕ್ಕಾಗಿ ಇಲ್ಲ, ನಮಗೆ ಒಳ್ಳೆಯ ಫುಡ್ ಸಿಗ್ತಾಯಿಲ್ಲ. ಅಂಥದ್ರಲ್ಲಿ ಇದನ್ನು ಕೂಡ ನೋಡಿ ತೊಗೊಳ್ಳಿ ಅಂತ ಹೇಳೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಲಾಸ್ಟಲ್ಲಿ ಈ ಥರ ನೊರೆ ಬರ್ತಿದೆ.
ಮತ್ತು ಇದು ತುಪ್ಪ ಕಾಯಿಸೋದು ಕೂಡ ಒಂದು ವಿಧಾನ, ಅದು ನೋಡಬೇಕು ಲಾಸ್ಟಲ್ಲಿ ಇನ್ನೇನು ತುಪ್ಪ ಆಗೋವಂಥ ಟೈಮಲ್ಲಿ ನಾವು ಅಲ್ಲಿ ಇಲ್ಲಿ ಈಗ ಗೊತ್ತಿದೆಯಲ್ಲ, ಹಾಲು ಇಟ್ಬಿಟ್ಟು ಒಲೆ ಮೇಲೆ ಇಟ್ಬಿಟ್ಟು ಹೋಗಿರ್ತೀವಿ, ನಾವು ಬರೋಷ್ಟರಲ್ಲಿ ಉಕ್ಕಿ ಹೋಗಿರುತ್ತೆ. ಆ ರೀತಿ ಇದು ಎಣ್ಣೆ ಬರೋ ಅಂಥ ಟೈಮಲ್ಲಿ ನಾವು ಕರೆಕ್ಟಾಗಿ ಅಲ್ಲೇ ನಿಂತು ನೋಡಿಕೊಂಡು, ಘಮ ಘಮ ಅಂತ ವಾಸನೆ ಕೂಡ ಬರ್ತಾಯಿತ್ತು ತುಪ್ಪದ್ದು, ಅಲ್ಲೇ ನಿಂತು ನೋಡಿಕೊಂಡು ಒಂದು ಹದ ಆದಮೇಲೆ ಆಫ್ ಮಾಡ್ಕೋಬೇಕು. ಒಂದು ಹದಕ್ಕೆ ತುಪ್ಪ ರೆಡಿ ಇದೆ. ಇದು ನಾನು ತುಪ್ಪ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡಿದ್ದು ನಮ್ಮ ಅಜ್ಜಿಯಿಂದ. ಈ ತುಪ್ಪ ಆದಮೇಲೆ ಅದನ್ನು ಹಾರೋದಕ್ಕೆ ನಾನು ಪ್ಲೇಟ್ ಮುಚ್ಚಿ ಇಟ್ಬಿಟ್ಟಿದ್ದೆ. ಮತ್ತು ಬಾಕ್ಸು ಕೂಡ ಒಂದು ಒಂದು ಡ್ರಾಪ್ ನೀರು ಕೂಡ ಇಲ್ದಂಗೆ ಬಾಕ್ಸ್ನ ರೆಡಿ ಮಾಡಿ ಇಟ್ಕೋಬೇಕು. ಅಷ್ಟರಲ್ಲಿ ತುಪ್ಪ ಆರಿದ ಮೇಲೆ ನಾನು ಅದನ್ನು ಫಿಲ್ಟರ್ ಮಾಡಿಕೊಂಡು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಈ ತುಪ್ಪ ಯೂಸ್ ಮಾಡಬೇಕಾದ್ರೆ ಸೇಫಾಗಿ ಮಾಡಬೇಕು, ಒಂದು ಡ್ರಾಪ್ ನೀರು ಕೂಡ ಹೋಗಬಾರ್ದು, ತುಪ್ಪ ಹಾಳಾಗ್ಬಿಡುತ್ತೆ. ಆ ರೀತಿ ಒಂದು ಬಾಕ್ಸಲ್ಲಿ ನೀಟಾಗಿ ಸೇಫಾಗಿ ಎತ್ತಿಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೋತಾ ಹೋಗ್ಬೋದು. ಈ ರೀತಿ ಬೆಣ್ಣೆ ವಿಷಯದಲ್ಲಿ ನನಗಾಗಿದ್ದ ಅನುಭವ ನಾನು ಶೇರ್ ಮಾಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.